ಉದ್ದೇಶ ಏನು ಅಂತ. ಈಗಾಗಲೇ ಇಡೀ ದೇಶದಲ್ಲಿ ಇವತ್ತು ವಿಪರೀತವಾದಂಥ ಬೆಲೆ ಏರಿಕೆ ಆಗ್ತಾಯಿದೆ. ಈಗ ಕೈಗಾರಿಕೆಗಳಲ್ಲಾಗಲಿ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಲಿ ಇವತ್ತು ಕಾಂಟ್ರಾಕ್ಟ್ ಕಾರ್ಮಿಕರನ್ನ ಇಟ್ಕೊಂಡು ಕಡಿಮೆ ಕೂಲಿನಲ್ಲಿ ಶೋಷಣೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಕಾರ್ಮಿಕರ ಶೋಷಣೆ ನಿರಂತರವಾಗಿ ನಡೀತಾ ಇದೆ. ಆದರೆ ಇವತ್ತು ಮೋದಿ ಸರ್ಕಾರ ಅದು ಇನ್ನೂ ಕೂಡ ಮಾಲೀಕರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಹೋರಾಟದ ಮುಖಾಂತರ ಏನು ಕಾನೂನುಗಳು ಪಡ್ಕೊಂಡಿದ್ದೀವಿ ಅದನ್ನು ತಿದ್ದುಪಡಿ ಮಾಡಿ 4 ಕೋಡ್ಗಳಾಗಿ ಇವತ್ತು ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಅದರಿಂದ ಏನಾಗ್ತದೆ ಅಂದರೆ ಮುಂದೆ ಇನ್ನೂ ಹೆಚ್ಚಾಗಿ ಪರ್ಮನೆಂಟ್ ಕಾರ್ಮಿಕರು ಇರೋದಿಲ್ಲ, ಬರೀ ಕಾಂಟ್ರಾಕ್ಟ್ ಕಾರ್ಮಿಕರೇ ಇರ್ತಕ್ಕಂಥ ಒಂದು ಸನ್ನಿವೇಶ ಬರ್ತಾ ಇದೆ. ಇನ್ನೊಂದು ಭಾಳ ಮುಖ್ಯವಾಗಿ ಫಿಕ್ಸ್ಡ್ ಟರ್ಮ್ ಕಾರ್ಮಿಕರು ಅಂತೇಳಿ ಇನ್ನು ಮುಂದೆ ಮಾಲೀಕರು ಕೆಲಸಕ್ಕೆ ಇಟ್ಕೊಳ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಆ ಕಾನೂನುಗಳಲ್ಲಿ ಬರ್ತದೆ. ಏನದು ಫಿಕ್ಸ್ಡ್ ಟರ್ಮ್ ಅಂದರೆ? ಫಿಕ್ಸ್ಡ್ ಟರ್ಮ್ ಅಂದರೆ 1 ವರ್ಷ ಇಟ್ಕೋಬೋದು, ಆಮೇಲೆ ತೆಗೆದಾಕ್ಬೋದು, 2 ವರ್ಷ ಇಟ್ಕೋಬೋದು. ಒಂದು ಲೆಟ್ರ್ ಕೊಡ್ತಾರೆ ಫಿಕ್ಸ್ಡ್ ಟರ್ಮ್ ಅಂತೇಳಿ, 1 ವರ್ಷ 2 ವರ್ಷ 3 ವರ್ಷ ಅಂತೇಳಿ ಆಮೇಲೆ ತೆಗೆದಾಕ್ತಕ್ಕಂಥ ಅವಕಾಶಗಳು ಅಗ್ನಿವೀರ ಕಾನ್ಸೆಪ್ಟ್ ಥರ ಅಗ್ನಿವೀರ ಮಾಡಿದ್ದಾರೆ ಮಿಲಿಟರಿ 5 ವರ್ಷ ಆ ಥರ. ಸೊ ಅಷ್ಟೆಲ್ಲ ಈ ತನಕ 100 ಜನ ಕಾರ್ಮಿಕರಿದ್ದರೆ ಸರ್ಕಾರದ ಪರ್ಮಿಷನ್ ಇರಬೇಕಾಗಿತ್ತು ರಿಟ್ರೆಂಚ್ಮೆಂಟ್ ಮಾಡೋದಕ್ಕೆ, ಕೈಗಾರಿಕೆ ಮುಚ್ಚೋದಕ್ಕೆ, ಲೇ ಆಫ್ ಮಾಡೋದಕ್ಕೆ ಇಂಥದಕ್ಕೆಲ್ಲ. ಈಗ 300 ಜನ ಕಾರ್ಮಿಕರವರೆಗೂ ಕೂಡ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಆ ಕೋಡ್ಗಳಲ್ಲಿ ಇವತ್ತು ಬರ್ತಾ ಇದೆ. ಆಮೇಲೆ 12 ಅವರ್ ದುಡಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಕಾನೂನು ಕೂಡ ಅದರಲ್ಲಿದೆ. ಅದರಲ್ಲೂ ಕೂಡ ಇನ್ನೊಂದು ಹೆಣ್ಮಕ್ಳು ಕೂಡ 12 ಅವರ್ ದುಡಿಬೇಕು, ನೈಟ್ ಶಿಫ್ಟಲ್ಲಿ ದುಡಿಬೇಕು. ಆಮೇಲೆ ಮಿಷಿನ್ಗಳ ಮೇಲೆ ಏನು ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಇರ್ತವೆ ಅದರಲ್ಲೂ ಕೂಡ ಹೆಣ್ಮಕ್ಳು ಮಿಷಿನ್ಗಳ ಮೇಲೆ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ಕಾನೂನು ಇವತ್ತು ತರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕಡೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಇವತ್ತು ಕಾರ್ಮಿಕರ ಶೋಷಣೆ ವಿಪರೀತವಾಗಿ ಈ ರೀತಿಯಾಗಿ ಕಾನೂನುಗಳು ತಂದು ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಕಾನೂನುಗಳನ್ನು ಇವತ್ತು ತರ್ತಾ ಇದ್ದಾರೆ. ಅದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಇನ್ನೂ ಹಲವಾರು ವಿಚಾರಗಳು ಅದರಲ್ಲಿದೆ 4 ಕೋಡ್ಗಳಲ್ಲಿ. ಹಾಗಾಗಿ ಕಾರ್ಮಿಕರ ವಿರುದ್ಧವಾದಂಥ ಈ ಕಾನೂನುಗಳು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಜಾರಿ ಮಾಡೋದು ಕೊಟ್ಟಿದೆ. ಇದನ್ನು ನಾವು ಒಪ್ಪಲಿಕ್ಕಾಗಲ್ಲ, ಆಯ್ತಲ್ಲ. ಸಿದ್ದರಾಮಯ್ಯ ಸರ್ಕಾರ ಕೂಡ ಇವತ್ತು ಮಾಲೀಕರ ಪರವಾಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇವತ್ತು ಬಂಡವಾಳಗಾರ ಪರವಾಗಿರ್ತಕ್ಕಂಥದ್ದು, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕಾರ್ಮಿಕರ ಪರವಾಗಿಲ್ಲ, ರೈತರ ಪರವಾಗೂ ಕೂಡ ಇಲ್ಲ. ಹಾಗಾಗಿ ನಾವು ರೈತರು ಇಬ್ಬರು ಕೂಡ ಒಂದಾಕ್ಕೊಂಡು ಏನು ಇವತ್ತು ರೈತರ ಪರವಾಗಿ ಮತ್ತು ಕಾರ್ಮಿಕರ ಪರವಾಗಿ ಕಾನೂನುಗಳು ತರ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಮಗೆ ನ್ಯಾಯ ಬೇಕು. ಎಚ್.ಎನ್. ಗೋಪಾಲ್ ಗೌಡ, ರಾಜ್ಯ CIT ಉಪಾಧ್ಯಕ್ಷ. ಧನ್ಯವಾದಗಳು. ಥ್ಯಾಂಕ್ ಯು.